ಆತ್ಮೀಯರೇ, ಸೂರ್ಯಚಂದ್ರನ್ ಗ್ಯಾಲಕ್ಸಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಸುಮಾರು 1976 ಭಾರತ ಮತ್ತು ವಿಶ್ವದ ವಿವಿಧ ಭಾಗಗಳಿಂದ ಭಕ್ತರು ಮನೆಗಳಲ್ಲಿ ಕಾರ್ಯಕ್ರಮಗಳಿತ್ತು. ಲೈವ್ ಸದಸ್ಯರು ಸೇರುವ ರಸ್ತೆಗಳಲ್ಲಿ ಸಂಸ್ಕೃತರು ಬೆಂಗಳೂರು, ಹುಬ್ಬಳ್ಳಿ, ಮದ್ರಾಸ್, ದಕ್ಷಿಣ ಭಾರತದ ವಿವಿಧ ಭಾಗಗಳಲ್ಲಿ ಇಸ್ಕಾನ್ ಚಟುವಟಿಕೆಗಳನ್ನು ಆರಂಭಿಸಿತು. ಬೆಂಗಳೂರು ಇಸ್ಕಾನ್ ದೇವಾಲಯವನ್ನು ಭಾರತದ ಅಧ್ಯಕ್ಷ ಉದ್ಘಾಟಿಸಿದರು. ರಾಜಾಜಿನಗರದಲ್ಲಿರುವ ಈ ದೇವಾಲಯವು ಪ್ರಪಂಚದಲ್ಲಿ ಅತಿ ದೊಡ್ಡ ಹಾಗೂ ಹೆಸರುವಾಸಿಯಾದ ದೇವಸ್ಥಾನ. ಇಸ್ಕಾನ್ ಸಂಸ್ಥಾಪಕರಾದಂತಹ ಆಚಾರ್ಯ ಶ್ರೀ ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರವರ ಇಚ್ಛೆಯ ಮೇರೆಗೆ ಮಾಜಿ ರಾಷ್ಟ್ರಪತಿಗಳಾದ ಶಂಕರ್ ದಯಾಳ್ ಶರ್ಮಾರವರಿಂದ ಲೋಕಾರ್ಪಣೆ ಮಾಡಲಾಯಿತು. ಆಧ್ಯಾತ್ಮಿಕ, ವೈದಿಕ ಹಾಗೂ ಸಾಂಸ್ಕೃತಿಕ ಜ್ಞಾನಕ್ಕಾಗಿ ಈ ದೇವಾಲಯವನ್ನು ಸ್ಥಾಪಿಸಲಾಯಿತು. ಈ ದೇವಸ್ಥಾನವು 17 ಮೀಟರ್ ಎತ್ತರದ ಚಿನ್ನಲೇಪಿತ ಧ್ವಜಸ್ತಂಭ ಮತ್ತು 8.5 ಮೀಟರ್ ಚಿನ್ನಲೇಪಿತ ಕಳಶ ಶಿಖರವನ್ನು ಹೊಂದಿದೆ. ದರ್ಶನ ಸಮಯದಲ್ಲಿ ಬರುವ ಭಕ್ತಾದಿಗಳಿಗೆ ಉಚಿತವಾಗಿ ಪ್ರಸಾದವನ್ನು ವಿನಿಯೋಗಿಸಲಾಗುತ್ತದೆ. ದೇವಾಲಯದ ಮುಖ್ಯ ದೇವರು ರಾಧಾಕೃಷ್ಣ, ಬಲರಾಮ, ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ, ಶ್ರೀನಿವಾಸ ಗೋವಿಂದ, ವೆಂಕಟೇಶ್ವರ, ಪ್ರಹ್ಲಾದ ನರಸಿಂಹ, ಶ್ರೀಲ ಪ್ರಭುಪಾದ ದೇವರುಗಳನ್ನು ಹೊಂದಿರುತ್ತದೆ. ಈ ದೇವಸ್ಥಾನವು ವಿಷ್ಣುವಿನ ಅವತಾರಕ್ಕೆ ಸಂಬಂಧಿಸಿದ ಮತ್ತು ವೈದಿಕ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಎಲ್ಲ ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಅದರಲ್ಲಿ ಪ್ರಮುಖವಾಗಿ ರಾಮನವಮಿ, ಬ್ರಹ್ಮೋತ್ಸವ, ನರಸಿಂಹ ಜಯಂತಿ, ರಥಯಾತ್ರೆ, ಬಲರಾಮ ಜಯಂತಿ, ಉಯ್ಯಾಲೆ ಉತ್ಸವ, ಶ್ರೀಕೃಷ್ಣ ಜನ್ಮಾಷ್ಟಮಿ, ವೈಶ್ಯ ಪೂಜೆ, ಶ್ರೀ ರಾಧಾಷ್ಟಮಿ, ದೀಪೋತ್ಸವ, ಗೋವರ್ಧನ ಪೂಜೆ, ವೈಕುಂಠ ಏಕಾದಶಿ, ನಿತ್ಯಾನಂದ ತ್ರಯೋದಶಿ, ಗೌರ ಪೂರ್ಣಿಮಾ, ಕೃಷ್ಣ ಶೃಂಗಾರ, ಕುಂಭಾಭಿಷೇಕ. ಸಮಾಜ ಸೇವೆಯಲ್ಲಿ ಇಸ್ಕಾನ್ ಪಾತ್ರ. ಕರ್ನಾಟಕ ಸರ್ಕಾರದ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯಲ್ಲಿ ಅಕ್ಷಯ ಪಾತ್ರ ಸಂಸ್ಥೆಯು ಇಸ್ಕಾನ್ ಅವರ ಕೊಡುಗೆಯಾಗಿ ಊಟ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಈ ಸಂಸ್ಥೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜೊತೆ ಒಗ್ಗೂಡಿ ಕೆಲಸ ನಿರ್ವಹಿಸುತ್ತಿದೆ. 2003ರಿಂದ ಮಕ್ಕಳ ಮಧ್ಯಾಹ್ನದ ಊಟವನ್ನು ಶುಚಿ ಮತ್ತು ರುಚಿಯನ್ನು ಕಾಯ್ದುಕೊಳ್ಳುವುದರಲ್ಲಿ ಸಾಕಾರಗೊಂಡಿದೆ. 19 ಪ್ರದೇಶಗಳಲ್ಲಿ ಹಾಗೂ 9 ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು 9,000 ಸರ್ಕಾರಿ ಶಾಲೆಗಳನ್ನು ತಲುಪಿ 1.3 ಶತಕೋಟಿ ಮಕ್ಕಳ ಆಹಾರಕ್ಕೆ ಆಧಾರವಾಗಿದೆ. US ದೇಶದ ಬರಾಕ್ ಒಬಾಮರವರಿಂದ ಪ್ರಶಂಸೆ ಮತ್ತು ಪುರಸ್ಕಾರಕ್ಕೆ ಭಾಜನರಾಗಿರುತ್ತಾರೆ.